ಅಪೊಸ್ತಲರ ಕೃತ್ಯ 20-28ರಲ್ಲಿ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಎಂಬುದಾಗಿ ವಾಕ್ಯವನ್ನು ಓದಿದ್ದೇವೆ. ಆ ರಕ್ತದಿಂದ ಆತನು ಸಭೆಯನ್ನು ಕೊಂಡುಕೊಂಡಿದ್ದಾನೆ. ಆ ಕಾರ್ಯದ ನಿಮಿತ್ತವಾಗಿ ಯಾರು ಹೇಳಿದರು, ಯಾತಕ್ಕಾಗಿ ಹೇಳಿದರು, ಆ ಕಾರ್ಯಗಳು ಏನು ಎಂಬುದಾಗಿ ನಾವು ಆ ಸಂದೇಶದಲ್ಲಿ ಕೇಳಿದ್ದೇವೆ. ಆದರೆ ಇವತ್ತು ವಿಶೇಷವಾಗಿ ನಾನು ಒಡಂಬಡಿಕೆಯ ವಿಷಯವಾಗಿ ಮಾತಾಡಲಿದ್ದೇನೆ ಪ್ರಿಯರೇ. ಒಡಂಬಡಿಕೆ ಎಂಬುದಾಗಿ ನೋಡುವಾಗ ಇವತ್ತು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡದ್ದು ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಕ್ರಿಸ್ತನು ನಮ್ಮೊಟ್ಟಿಗೂ ಸಕಲ ಲೋಕದೊಟ್ಟಿಗೂ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆ ಅದು ವ್ಯರ್ಥವಾಗಿ ಹೋಗಿಲ್ಲ, ಅದು ಕಾರ್ಯಸಾಧಕವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಆ ಸತ್ಯವಂತನು ಆ ಒಡಂಬಡಿಕೆಯನ್ನು ನೆರವೇರಿಸಿದನು ಪ್ರಿಯರೇ. ಅಬ್ರಹಾಮನೊಟ್ಟಿಗೆ ಅನೇಕ ಒಡಂಬಡಿಕೆ ಆತನು ಮಾಡಿಕೊಂಡಿದ್ದಾನೆ. ಮೊಟ್ಟ ಮೊದಲನಾಗಿ ನೋಹನೊಟ್ಟಿಗೆ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ನಾವು ಆದಿಕಾಂಡ 6ನೇ ಅಧ್ಯಾಯ 18ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಆ ಒಡಂಬಡಿಕೆಯನ್ನು ನೋಡ್ತೇವೆ. ಆ ಒಡಂಬಡಿಕೆ ಎಂಥದ್ದು ಎಂಬುದಾಗಿ ನೋಡುವಾಗ 6:14ರಲ್ಲೂ ಸಹಿತ ಇತ್ತು. ಆ ನಾವೆಯನ್ನು ಕಟ್ಟುವಂತ ವಿಷಯದಲ್ಲಿ ನೋವನೊಟ್ಟಿಗೆ ಆತನು ಒಡಂಬಡಿಕೆ ಮಾಡಿಕೊಂಡ. ಮತ್ತೆ ನಾನು ಜಲಪ್ರಳಯ ತರೆಯುವುದಿಲ್ಲ ಎಂಬುದಾಗಿ 9ನೇ ಅಧ್ಯಾಯ 13ನೇ ವಚನದಲ್ಲಿ ಅದು ಒಂದು ಸೂಚನೆಯನ್ನ ಕೊಟ್ಟಂತ ಸಂಗತಿಗಳನ್ನು ನಾನು ಹೇಳುವನಾಗಿದ್ದೇನೆ. 9:13ರಲ್ಲಿ ಆ ಮುಗಿಲ ಬಿಲ್ಲು ಎಂಬುದಾಗಿ ವರ್ಣಜನಿತವಾದಂತಹ ಭಾಷಾ ಶೈಲಿ ಸತ್ಯವೇದದಲ್ಲಿದೆ. ಮುಗಿಲ ಬಿಲ್ಲು, ಕಾಮನ ಬಿಲ್ಲು ಪ್ರಿಯರೇ, ಅನೇಕ ಒಡಂಬಡಿಕೆಯಿದೆ. ಯಾಕಂದ್ರೆ ದೇವರು ಸುಮಾರು ನಿಬಂಧನೆಗಳು ಅಂದ್ರೆ ಒಡಂಬಡಿಕೆಗಳು ಇಬ್ಬರು ಅಥವಾ ಅನೇಕರ ಜೊತೆಗೆ ಮಾಡಿಕೊಳ್ಳುವಂಥದ್ದು ಒಡಂಬಡಿಕೆಯಾಗಿದೆ. ಆ ಒಡಂಬಡಿಕೆಯ ರಕ್ತದ ಒಡಂಬಡಿಕೆಯೂ ಸಹ ಒಂದಾಗಿದೆ ಪ್ರಿಯರೇ. ರಾಜರು ಮತ್ತು ರಾಜರ ಮಧ್ಯೆ ಒಡಂಬಡಿಕೆ, ಸರ್ಕಾರದಗಳೊಟ್ಟಿಗೆ ಒಡಂಬಡಿಕೆ, ವಿವಾಹ ಒಡಂಬಡಿಕೆ, ಅದು ರಕ್ತದ ಒಡಂಬಡಿಕೆ. ಗಂಡು ಹೆಣ್ಣಿನ ಒಂದು ಒಡಂಬಡಿಕೆ ನಾವು ನೋಡ್ತೇವೆ, ಅದು ಸಹ ರಕ್ತದ ನೀನು ನನ್ನವಳು ನಾನು ನಿನ್ನವಳು ಎಂಬುದಾಗಿ ಹೇಳಿ ರಕ್ತದ ಒಡಂಬಡಿಕೆ ಪ್ರಿಯರೇ. ಸುಮಾರು 300 ಸಾರಿ ಆ ವಾಗ್ದಾನದ ನಿಬಂಧನೆಗಳ ವಿಷಯದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ ಪ್ರಿಯರೇ. ಇದೇ ಆತ್ಮಿಕ ಗೋಳದಲ್ಲಿ ನಾವು ದೇವರನ್ನು ತಿಳಿಯುವುದಕ್ಕೂ ದೇವರ ಕಾರ್ಯವನ್ನು ಅರಿಯುವುದಕ್ಕೂ ಆತನು ಮಾಡಿದಂತ ಶ್ರೇಷ್ಠವಾದಂತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ನೋಡ್ಬೇಕು. ಮನುಷ್ಯರು ನಮ್ಮೊಟ್ಟಿಗೆ ಮಾತಿನಿಂದಲೋ ಬೇರೆ ವಿಧದಲ್ಲಿ ಒಡಂಬಡಿಕೆ ಮಾಡಿ ತಪ್ಪು ಹೋಗುವುದರ, ಆದರೆ ದೇವಜನರೊಟ್ಟಿಗೂ ಲೋಕದರೊಟ್ಟಿಗೂ ಆತನು ಮಾಡಿಕೊಂಡಂತ ನಮ್ಮ ಪೂರ್ವಿಕರೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಬಹಳ ಶ್ರೇಷ್ಠವಾದದ್ದು ಪ್ರಿಯರೇ. ನನ್ನ ಸಂದೇಶಕ್ಕಾಗಿ ಓದುವುದಕ್ಕಾಗಿ ಪ್ರಿಯರೇ ನಮ್ಮ ಮಧ್ಯೆ ಸೋದರಿ ಮಂಜುಳಾ ಜಾಕೋಬ್ ಇದ್ದಾರೆ. ಆಶ್ರಯನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಬರೆಯುವಾಗ ಅದರ ಹಿನ್ನೆಲೆ ವಾಚಕರು ಉತ್ತಮವಾಗಿದ್ದರೆ ಆ ಸಂದೇಶವು ಸಹ, ಆ ವಾಕ್ಯ ಸಂದೇಶವು ಶ್ರೇಷ್ಠವಾಗಿ ಬರುವಂತದ್ದು ಆಗಿದೆ ಪ್ರಿಯರೇ. ಆ ಸೋದರಿಯನ್ನ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸಿದ ಓದುವುದಕ್ಕೆ ಆಹ್ವಾನಿಸುತ್ತಿದ್ದೇನೆ. ಇದೊಂದು ವರ ಅವರಿಗೆ ದೇವರು ಕೊಟ್ಟಂತದ್ದು ಬೇರೆ. ನಾವು ಆದಿಕಾಂಡ 15ನೇ ಅಧ್ಯಾಯ 9ನೇ ವಚನದಿಂದ 18ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 9ನೇ ಅಧ್ಯಾಯ ಆದಿಕಾಂಡ 15ನೇ ಅಧ್ಯಾಯ 15ನೇ ಅಧ್ಯಾಯ 9ರಿಂದ 18ನೇ ವಚನ. ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಹಾಮನು ಅವುಗಳನ್ನು ಓಡಿಸಿಬಿಟ್ಟನು. ಹೊತ್ತು ಮುಳುಗುತ್ತಿರುವ ಅವನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಪಡುವರು. ಅವರ
ಜನವನ್ನು ನಾನು ಸಿಸ್ಟರ್ ಕೇಳ್ತಾ ಇಲ್ಲ. ಹಲೋ ಬ್ರದರ್. ಸಿಸ್ಟರ್ ಮ್ಯೂಟ್ ಆಗಿದೆ ನೋಡಿ. ಅಂತ ಓಪನ್ ಹೊತ್ತು ಮುಳುಗಿ ಕರಕಲಾದ ಇದು ಹಾಯುವವರು ಉರಿಯುವ ದೇವಟಿಗೆಯು ಆ ತಿಂಗಳ ನಡುವೆ ಹಾದು ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಅಂದರೆ ಕೇನಿಯರು, ಕೆನಿಜರು, ಕದ್ಮೋನಿಯರು, ರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಷಿಯರು, ಯಬೂಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆಂದು ವಾಗ್ದಾನ ಮಾಡಿದನು. ವಾಕ್ಯ ಸಂದೇಶದಲ್ಲಿ ನಾವು ನೋಡ್ತೇವೆ, ಇದು ಹಳ ಒಡಂಬಡಿಕೆಯ ವಾಗ್ದಾನ ಅಬ್ರಾಹ್ಮನೊಟ್ಟಿಗೆ ಮಾಡಿಕೊಂಡದ್ದು. ನಾವು 15ನೇ ಅಧ್ಯಾಯದಲ್ಲಿ ಸಹಿತ ಆತನ ಸಂತತಿ ವಿಷಯದಲ್ಲಿ ಆತನ ಕುಟುಂಬದ ವಾರಸ್ದಾರಸ್ಥನಾಗಿ ಮಾಡುವಂತ ವಿಷಯದಲ್ಲೂ ಸಹಿತ ನಾವು ನೋಡಿದ್ದೇವೆ. 15ನೇ ಅಧ್ಯಾಯ ಅದು ಅಬ್ರಹಾಮನು ಮೊಟ್ಟ ಮೊದಲಿಗೆ ಕರ್ತನಾದ ಯೇಸು ಕ್ರಿಸ್ತನೊಟ್ಟಿಗೆ ಪ್ರಾರ್ಥನೆ ಮಾಡಿದಂತ ಜೀವಿತ. ನನ್ನ ಮನೆಯ ವಾರಸ್ದಾರರು ಯಾರೋ ವಿಷಯದಲ್ಲಿ ಆತನು ಪ್ರಾರ್ಥನೆ ವಿಜ್ಞಾಪನೆಯನ್ನ ಮಾಡ್ತಾ ಇದ್ದಾನೆ. ಅದರ ನಿಮಿತ್ತವಾಗಿ ದೇವರು ಅವರಿಗೆ ಏನು ವಾಗ್ದಾನ ಮಾಡಿದನು ಎಂಬುದಾಗಿ ಬೇರೆ 9ನೇ ವಚನದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನೊಟ್ಟಿಗೆ ಒಟ್ಟಿಗೆ ಅಬ್ರಹಾಂನೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಈ ಒಡಂಬಡಿಕೆಯ ವಿಷಯದಲ್ಲಿ ಸತ್ಯವೇದದಲ್ಲೂ ಸಹಿತ ನಾವು ಅದನ್ನು ನೆನಪು ಮಾಡಿಕೊಳ್ಳುವಂತ ವಿಷಯಗಳಿದೆ. ಬಹಳ ಪ್ರಾಮುಖ್ಯವಾದ ಸಂಗತಿ ಈ ಒಂದು 15ನೇ ಅಧ್ಯಾಯ 9ರಿಂದ 18ನೇ ವಚನವರೆಗೂ ಅದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಹೊಸ ಒಡಂಬಡಿಕೆಯಲ್ಲಿ ಸಹಿತ ನಾವು ಆಶೀರ್ವದಿಸಲ್ಪಟ್ಟಂತಹ ಒಂದು ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಸಂದೇಶವನ್ನ ನೀವು ಗಮನಿಸಿ ಆಲಿಸಿ ನೋಡ್ರಿ. ನಾನು ಸಂದೇಶವನ್ನ ಹೇಳುವಾಗ ನಾವು ಆತ್ಮಿಕರಾಗಿ ನಾವು ಇವತ್ತು ದೇವರ ಸಮಕ್ಷೇಮದಲ್ಲಿದ್ದು ಆತನ ಸಂದೇಶ ಕೇಳುವಂತವರು ನೋಡುವಾಗ ಈ ಒಡಂಬಡಿಕೆ ಎಂಥದ್ದು, ಯಾರು ಮಾಡಿಕೊಂಡ್ರು, ಯಾಕಾಗಿ ಮಾಡಿಕೊಂಡ್ರು ಎಂಬುದಾಗಿ ವಿಷಯವನ್ನ ನಾನು ಆಗಾಗ ನೆನಪು ಮಾಡಿಕೊಳ್ಳುತ್ತಿದ್ದೇನೆ ಪ್ರಿಯರೇ. ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಪ್ರಾಚೀನ ಪೂರ್ವ ಕಾಲದ ಅದೊಂದು ಪದ್ಧತಿಯಾಗಿತ್ತು. ಪ್ರಕಾರವಾಗಿ ಒಪ್ಪಂದಕ್ಕೆ ಒಳಗಾಗುವ ಎರಡೂ ಕಡೆಯವರು ತುಂಡರಿಸುವ ಪ್ರಾಣಿಗಳ ನಡುವೆ ಹಾದು ಹೋಗಬೇಕು ಎಂಬ ಒಂದು ನಿರ್ಣಯವನ್ನ ಅಲ್ಲಿ ನೋಡ್ತೇವೆ ಪ್ರಿಯರೇ. ಕೆಲವು ಪೀಠಿಕೆ ಕೊಟ್ಟು ನಾನು ಸಂದೇಶಕ್ಕೆ ಬರ್ತೇನೆ, ಇನ್ನು ವಾಕ್ಯ ಸಂದೇಶಕ್ಕೆ ಬರಲಿಲ್ಲ. ಕೆಲವು ಆಲೋಚನೆಗಳು, ಸಂದೇಶದ ಪ್ರಾಮುಖ್ಯತೆ ಮತ್ತು ದೈವಿಕ ಜ್ಞಾನ, ದೈವಿಕ ಮಾತುಗಳು, ಕರ್ತನಾದ ಯೇಸು ಕ್ರಿಸ್ತನು ಏನು ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ ನಾನು ನಿಮಗೆ ತಿಳಿಸುವನಾಗಿದ್ದೇನೆ ಪ್ರಿಯರೇ. ನಾವು ಇದನ್ನು ಗಮನಿಸಬೇಕು ಈ ಸಂದೇಶದಲ್ಲಿ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ನೋಡುವಾಗ ಆತನ ರಕ್ತದ ಒಡಂಬಡಿಕೆಯನ್ನು ಮಾಡಿಕೊಂಡಂತ ವಿಚಾರವಾಗಿ ಇಲ್ಲಿ ಮಾತಾಡಲ್ಪಟ್ಟಿದೆ ಪ್ರಿಯರೇ. ಇದು ಯಾವುದೇ ಷರತ್ತುಗಳಿಲ್ಲದ ಒಡಂಬಡಿಕೆಯಾಗಿದೆ ಪ್ರಿಯರೇ. ನೆರವೇರಿಕೆಗಾಗಿ ದೇವರ ಮೇಲೆ ಮಾತ್ರವೇ ಅವಲಂಬಿತವಾಗಿರುವಂತಹ ಒಡಂಬಡಿಕೆ ಇದಾಗಿದೆ. ಗಮನಿಸಿ ಇದು ಬಹಳ ಶ್ರೇಷ್ಠವಾದಂತಹ ಒಡಂಬಡಿಕೆ ಪ್ರಿಯರೇ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಈ ಒಡಂಬಡಿಕೆ ಯಾಕೆ ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡನು ಎಂಬುದಾಗಿ ಪ್ರಿಯರೇ. ನೋಹನೊಟ್ಟಿಗೆ ಮಾಡಿಕೊಂಡನ ಆತನ ಆಲೋಚನೆಯನ್ನ ನೋಡ್ತೇವೆ. 6:14 ನೋಡ್ತೇವೆ. ಆ ಹಡಗಿಗೆ ಹೊರಗು ಮತ್ತು ಒಳಗು ಅದು ರಾಳವನ್ನ ಹಚ್ಚಬೇಕು ಎಂಬುದಾಗಿ ಬೇರೆ, ಆ ಹಡಗೆ ರಾಳವನ್ನ ಹಚ್ಚಬೇಕು ಎಂಬುದಾಗಿ ನಾವು ಆ ಹೊರಭಾಗ ಮತ್ತು ಒಳಭಾಗದ ವಿಷಯದಲ್ಲಿ ನಾವು ಮಾತಾಡುವರಾಗಿದ್ದೇವೆ. ಅಲ್ಲಿ ತಿಳಿಸುವಂಥದ್ದು ಅಂದ್ರೆ ಅದು ಯೇಸು ಕ್ರಿಸ್ತನಿಗೆ ಸೂಚಕವಾದಂತ ಕಾರ್ಯ, ತನ್ನ ಶರೀರದ ವಿಷಯದಲ್ಲಿ ಅಲ್ಲಿ ಮಾತಾಡಲ್ಪಟ್ಟಿದ್ದು. ಅದನ್ನು ನಾನು ಮುಂದೆ ತಿಳಿಸುವನಾಗಿದ್ದೇನೆ. ಕೇವಲ ಆಜ್ಞಾರ್ಪಿತಕ್ಕಾಗಿ ಇಸ್ರಾಯೇಲ್ ಒಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ ಇದು. ಅಲ್ಲಿ ಹದ್ದುಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅನ್ಯ ಜನಾಂಗಗಳಿಗಾಗಿ, ಹೋಲಿಕೆಗಾಗಿ ಅದು ಬರೆಯಲ್ಪಟ್ಟಂತಹ ಮಾತು ಬೇರೆ. ಇದು
ಇಸ್ರಾಯೇಲ್ ಒಟ್ಟಿಗೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ. ಹಾಗಾಗಿ ನಾವು ಈ ಯಜ್ಞದ ವಿಷಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದೆ. ಇನ್ನು ವಾಕ್ಯಕ್ಕೆ ಬಂದಿಲ್ಲ ನಾನು, ಅಲ್ಲಿಗೆ ಬರ್ತೀನಿ. ನಾನು ಬಹಳ ಸುಂದರವಾದಂತ ಒಂದು ಸಂದೇಶ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ತಿಳಿಬೇಕು. ಕರ್ತನನ್ನ ಪ್ರೀತಿಸದೆ ಕರ್ತನನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ಕೇವಲ ಇದು ಸಂದೇಶ ಎಂಬುದು ದೇವರ ಮಾತುಗಳು, ಅದು ಪರಿಶುದ್ಧ ಮಾತುಗಳು, ಮನುಷ್ಯನ ಆಲೋಚನೆಯ ಮಾತುಗಳಲ್ಲ. ದೈವಿಕ ಜ್ಞಾನವುಳ್ಳಂತ ದೈವಿಕ ಸಂಗತಿಗಳನ್ನ ಮುಂದೆ ನಡೆಯುವಂತ ಸಂಗತಿಗಳನ್ನ ಇಲ್ಲಿ ನಡೆಯುವಂಥದ್ದು. ನಾವು 2 ಪೇತ್ರ 3:9 ಪೇತ್ರನು, ಅಪೊಸ್ತಲನಾದ ಪೇತ್ರನು ಬರೀತಿದ್ದಾನೆ. ಸಿಸ್ಟರ್ ಓದಿ ಒಂಚೂರು. 2 ಪೇತ್ರ 3:9. ಹೌದು ಸಿಸ್ಟರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ದೇವನಾಮ ಸ್ತೋತ್ರವಾಗಲಿ. ವಾಕ್ಯ ಭಾಗಕ್ಕಾಗಿ ನನ್ನದಲ್ಲ, ಇದು ದೇವರ ಮಾತು. ಬೇರೆ ಇದರ ವಿಷಯದಲ್ಲಿ ನಾನು ಇನ್ನು ಮಾತಾಡುವುದಕ್ಕೆ ನನಗೆ ಸಮಯ ಇಲ್ಲ. ಯಾಕಂದ್ರೆ ನನಗೆ ಸಿಗೋ 20-30 ನಿಮಿಷ ಇದೆ, ಬಾಕಿ ಇದೆ. ಕರೆಕ್ಟ್ ಈಗ 9 ಗಂಟೆ ಆಗಿದೆ. ನಾನು 20 ನಿಮಿಷ ಇದೆ, ಅದರಲ್ಲಿ ಸಂಗೀತ ಮುಗಿಸ್ತೇನೆ. ಹಾಗಾಗಿ ಪೇತ್ರನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಾವು 27ನೇ ಅಪೊಸ್ತಲ ಕೃತ್ಯ 27:30 ಮಾತು ಬರೆಯಲ್ಪಟ್ಟಿದೆ, ಅಲ್ಲಿ ನೋಡಬಹುದು. ಅದೇ ರೀತಿಯಾಗಿ 13-14 ವಚನದಲ್ಲೂ ನಾವು ನೋಡ್ತೇವೆ. ಇರ್ಲಿ, ಅಪೊಸ್ತಲ ಕೃತ್ಯ 7:6 ಸಹಿತ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಇಸ್ರಾಯೇಲ್ ಸಂತತಿ ವಿಷಯದಲ್ಲಿ ಮಾತಾಡಲ್ಪಟ್ಟಂತ ಮಾತು ಇಲ್ಲಿ. ಇದಲ್ಲದೆ ದೇವರು ಹೇಳಿದ್ದೇನೆಂದ್ರೆ, ನಿನ್ನ ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು. ಆ ಅನ್ಯ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು 400 ವರ್ಷಗಳ ತನಕ ಕ್ರೂರವಾಗಿ ನಡೆಸುವರು. ದೇವನಾಮ ಸೂತ್ರವಾಗ್ಲಿ. ಬೇರೆ ಯಾಕೆ ಈ ವಿಷಯವನ್ನು ಓದ್ತಾ ಇದ್ದೀನಿ ಅಂದ್ರೆ, ಆ ಸಂತತಿ ಇನ್ನೂ ಹುಟ್ಟಿಲ್ಲ, ಆ ಸಂತತಿ ಇನ್ನೂ ಕಾಣಿಲ್ಲ. ಈ ವಾಕ್ಯವನ್ನ ಬರೆಯುವಾಗ ಆಗಲೇ ದೇವರು ತನ್ನ ಯೋಜನೆಯ ಎಲ್ಲಾ ಕಾರ್ಯಗಳನ್ನ ವಾಕ್ಯದ ಮುಖಾಂತರ ಅಬ್ರಾಹ್ಮನಿಗೆ ತಿಳಿಸಿದ್ದಾನೆ. ಪ್ರೇರೆ ವಿಮೋಚನ ಕಾಂಡದಲ್ಲೂ ನಾವು ನೋಡ್ತೇವೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 40-41 ಸಹಿತ ಅಲ್ಲಿ ಬರೆಯಲ್ಪಟ್ಟಿದೆ. ಆ ಸಂತತಿ ವಿಷಯದಲ್ಲಿ ಅಬ್ರಾಹ್ಮನಿಗೆ ಫಸ್ಟೇ ತಿಳಿಸಿದ್. ನಾನು ಓದಿರುವಂತ ವಾಕ್ಯದಲ್ಲಿ ಪೂರ್ತಿ ಸಂಗತಿಗಳು ಇದೆ ಪ್ರಿಯರೇ. ಆ ಸಂತತಿಯ ಆಶೀರ್ವಾದದಲ್ಲಿ ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿ ಆತ್ಮಿಕರಾದಂತ ನಮಗೂ ಪಾಲಿದೆ ಪ್ರಿಯರೇ. ದೇವರ ಮಾತು ಅದು ಎಂದೂ ವ್ಯರ್ಥವಾಗುವುದಿಲ್ಲ. ಯೆಶಾಯನ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಡ್ತಿದೆ. 55ನೇ ಅಧ್ಯಾಯ 10-11 ವಚನದಲ್ಲಿ ಒಂದು ನೆನಪು ಮಾಡ್ಕೊಳ್ಳಿ ಸಿಸ್ಟರ್, ಅದನ್ನು ಓದ್ರಿ. 55ನೇ, ನನಗೆ ಯಾಕೋ ಸಡನ್ನೇ ವಾಕ್ಯ ನೆನಪಿಗೆ ಬಂತು. ದೇವರ ಆಲೋಚನೆ ಏನೋ ಗೊತ್ತಿಲ್ಲ. ಯೆಶಾಯನ ಗ್ರಂಥ 55ನೇ ವಚನ ಅಧ್ಯಾಯ, ಅದು ಹೊಸ ಒಡಂಬಡಿಕೆ ಸಂಬಂಧಪಟ್ಟಂತ ಮಾತು. 10ನೇ ವಚನ 10-11 ಓದಿ ಸಿಸ್ಟರ್. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋರಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶ ಸುಮ್ಮನಿರುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವನಾಮ ಸ್ತೋತ್ರವಾಗಲಿ ವಾಕ್ಯಕ್ಕಾಗಿ. ಪ್ರೇರ ಇವೆಲ್ಲ ವಾಕ್ಯ ನಿಮಗೆ ತಿಳಿದಿದೆ. ಮಳೆಯು ಹಿಮವು ಭೂಮಿಯನ್ನು ಹಚ್ಚಹರಿಸಿಗೊಳಿಸಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಟ್ಟು, ಬಹಳ ಚಂದವಾದಂತ ಮಾತು. ಅದರ ವಿಷಯವಾಗಿ ನಾನು ಹೇಳುವುದಕ್ಕೆ ಹೋಗಿಲ್ಲ, ಯಾಕಂದ್ರೆ ಸಂದೇಶದ ಮಧ್ಯೆ ಬಂದಂತ ಮಾತು ಇದು. ಎಲ್ಲ ಕಾರ್ಯಗಳನ್ನ ನಡೆಸುವುದಕ್ಕೆ ಆತನ ಶಕ್ತನಾಗಿದ್ದಂತ ದೇವರು. ನಾವು ಗಲಾತ್ಯ ಪತ್ರಿಕೆ 3:17 ಸಹಿತ ಪೌಲನು ಇದನ್ನ ಕೇಂದ್ರೀಕೃತವಾಗಿ ಮಾತಾಡ್ತಾನೆ ಪ್ರೇರೆ. ಗಲಾತ್ಯ ಪತ್ರಿಕೆ 3:17. ಸಿಸ್ಟರ್
ಕ್ರಿಸ್ತನು ಗಲಾತ್ಯ ಆ ಪತ್ರಿಕೆ. ಒಬ್ಬನು ಕ್ರಿಸ್ತನೇ. 3:17. ಹೌದು ಸಿಸ್ಟರ್. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಇಲ್ಲಿ ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನ ವ್ಯರ್ಥವಾಗುವುದಿಲ್ಲ ಬೇರೆ. ಈಗ ನಾವು ಆದಿಕಾಂಡ 15ನೇ ಅಧ್ಯಾಯ 9ರಿಂದ 18ನೇ ವಚನ ಮತ್ತೊಮ್ಮೆ ಓದಿ ಸಿಸ್ಟರ್. 15 ಇಲ್ಲ. ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಎರೆದು ಅಬ್ರಹಾಮನು ಅವುಗಳನ್ನು ಓದಿದನು. ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಸೃಷ್ಟಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರಿದಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ದೇವರ ನಾಮ ಸ್ತೋತ್ರವಾಗ್ಲಿ. ದೇವರ ವಾಕ್ಯಕ್ಕಾಗಿ ಬೇರೆ ನಾವು ಇಲ್ಲಿ ನೋಡುತ್ತೇವೆ. ಅಬ್ರಹಾಮನಿಗೆ ದೇವರು ಅಬ್ರಹಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ. ಆ ಒಡಂಬಡಿಕೆ ಮಾಡಿಕೊಳ್ಳುವ ಅದರ ಭಾಗವಾಗಿ ಅವರು ಪ್ರಾಣಿಗಳನ್ನ ಕೊಯ್ದು ಆ ಪ್ರಾಣಿಗಳನ್ನು ಆ ಕಡೆ ಈ ಕಡೆ ಅಂದ್ರೆ ಎಡಕ್ಕೆ ಮತ್ತು ಬಲಕ್ಕೆ ಅದು ಇಡಬೇಕಾಗಿತ್ತು ಪ್ರಿಯರೇ. ನಾವು 9ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 9ನೇ ವಚನ ಓದಿ ಸಿಸ್ಟರ್. 9ನೇ ವಚನ. ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಸಾಕು. ಎಲ್ಲಾ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಭಾಗ ಮಾಡಿ ಆ ಕಡೆ ಈ ಕಡೆ ಇಡುತ್ತಿದ್ದರು. ಯಾರೆಲ್ಲ ಒಪ್ಪಂದ ಮಾಡಿಕೊಳ್ಳುತ್ತಾರೆ ಅವರ ಮಧ್ಯದಲ್ಲಿ ಏನಾಗ್ಬೇಕಿತ್ತು? ಆ ಒಪ್ಪಂದ ಮಾಡಿಕೊಂಡವರು ಅದರ ಮಧ್ಯೆ ಹಾದು ಹೋಗಬೇಕಾಗಿತ್ತು ಪ್ರಿಯರೇ. ಆದರೆ 12ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 12ನೇ ವಚನದಲ್ಲಿ ಓದಿಕೊಳ್ಳೋಣ ಪ್ರಿಯರೇ. ಹೊತ್ತು ಮುಣುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ದೇವರ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನಿಗೆ ನಿದ್ದೆ ಹೋದನು, ಅದು ಗಾಢ ನಿದ್ರೆ ಹೋದನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅವನು ಒಡಂಬಡಿಕೆ ಮಾಡಿಕೊಡಬೇಕಾಗಿತ್ತು. ಆದ್ರೆ ಒಡಂಬಡಿಕೆಯನ್ನು ಯಾರು ಮಾಡಿಕೊಂಡರು ಎಂಬುದಾಗಿ ಬೇರೆ ಆ ಒಂದು ಸಂದರ್ಭದಲ್ಲಿ ಅಬ್ರಹಾಮನು ಗಾಢ ನಿದ್ರೆಗೆ ಹೋದನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಈಗ ಅದೇ 17ನೇ ವಚನದಲ್ಲಿ ಇನ್ನು ಮುಂದುವರೆದು ಬರೆಯಲ್ಪಟ್ಟಂತ ಮಾತು. 17ನೇ ವಚನ ಓದಿ ಸಿಸ್ಟರ್. ಹೊತ್ತು ಮುಳುಗಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದೀಬಟಿಗೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿ ನದಿಯಿಂದ ಯೂಫ್ರೇಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಇಲ್ಲಿ 17ನೇ ವಚನದಲ್ಲಿ ನಾವು ಓದಿದಂತ ಸಂಗತಿಗಳನ್ನ ಆಲೋಚನೆ ಮಾಡುವಾಗ ದೇವರು ಏನಾದನು? ದೇವರು ಇಳಿದು ಬಂದನು ಪ್ರಿಯರೇ. ಏನು ಈ ಒಡಂಬಡಿಕೆ ಉದ್ದೇಶ? ಒಡಂಬಡಿಕೆ ಉದ್ದೇಶ ಏನು ಅಂದರೆ, ನೀನು ಮಾತು ತಪ್ಪಿದರೆ ನೀನು ಸಾಯಬೇಕು, ನಾನು ಮಾತು ತಪ್ಪಿದರೆ ನಾನು ಸಾಯಬೇಕು ಎಂಬುದಾಗಿ. ಇವತ್ತು ಒಡಂಬಡಿಕೆ ಮಾಡಿಕೊಳ್ಳದಿದ್ದರೆ ಈ ಪ್ರಾಣಿಗಳ ರೀತಿಯಲ್ಲಿ
ನಾವು ಸತ್ತಿದ್ದೇವೋ ಎಂಬ ವಿಷಯವನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ನೀನು ಮಾತು ತಪ್ಪಿದರ ಈ ತರದ ನಿನಗೂ ನನಗೂ ಆಗಬೇಕೆಂಬ ಒಡಂಬಡಿಕೆಯ ಉದ್ದೇಶವಾಗಿದೆ ಪ್ರಿಯರೇ. ಆದರೆ ಅಬ್ರಹಾಮನು ಮಾಡಲಿಕ್ಕೆ ಆಗಲಿಲ್ಲ. ಅಬ್ರಹಾಮನ ಬದಲಾಗಿ ದೇವರು ನಡೆದನು. ಆಗ ದೇವರು ಹೇಳುತ್ತಿರುವುದು ಏನು ಗೊತ್ತಾ? ನೀನು ಏನು ತಪ್ಪು ಮಾಡಿದರೂ ನಾನು ಅನುಭವಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಅಬ್ರಹಾಮನು ಆ ಮಾತಿನಲ್ಲಿ ತಪ್ಪಿ ಹೋದನು. ಅದರ ನಿಮಿತ್ತವಾಗಿ ಅಬ್ರಹಾಮನ ಪರವಾಗಿ ದೇವರೇ ಆ ಒಡಂಬಡಿಕೆಯನ್ನು ನೆರವೇರಿಸಿದನು. ಪ್ರಿಯರೇ, ಆ ಕಲ್ವಾರಿ ಶಿಲುಬೆಯನ್ನು ನಾವು ನೋಡುವರಾಗಿದ್ದೇವೆ. ನಾವು ಆ ಮಾತಿನ ನಿಮಿತ್ತವಾಗಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 6ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ಯೆಶಾಯನು ಅದನ್ನ ನೆನಪು ಮಾಡಿಕೊಂಡು ಬರೆಯುತ್ತಾನೆ ಪ್ರಿಯರೇ. ಯೆಶಾಯನ ಗ್ರಂಥ 53:6 ಪ್ರಿಯರೇ, ನಾವೆಲ್ಲರೂ ಟೋಪಿಗಳನ್ನೇ ದಾರಿ ತೊಳೆಯುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಸೊ ಥ್ಯಾಂಕ್ ಯು ಸಿಸ್ಟರ್. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಸರ್ವಶಕ್ತನಾದಂತ ದೇವರು ಅವನ ಒಡಂಬಡಿಕೆ, ಆತನು ಒಡಂಬಡಿಕೆ ಮಾಡಿಕೊಂಡಾಗ ನೀನು ಮಾತು ತಪ್ಪಿದರೆ, ದಾರಿ ತಪ್ಪಿದರೆ ಅಥವಾ ಒಡಂಬಡಿಕೆಯನ್ನು ಮುರಿಯುವುದಾದರೆ ಯಾರು ಸಾಯ್ತಾರೆ? ಆ ಒಡಂಬಡಿಕೆಯನ್ನು ಎಂಬುದಾಗಿ 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿಕೊಂಡ ಒಡಂಬಡಿಕೆಯ ಪ್ರಕಾರ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದನು ಪ್ರಿಯರೇ. ಆತನು ರಕ್ತ ಮಾಂಸಧಾರಿಯಾಗಿ ಬಂದನು ಎಂಬುದಾಗಿ. ಬೇರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನು ವಿಮೋಚಕನಾಗಿದ್ದಾನೆ. ಆತನ ವಿಷಯದಲ್ಲಿ ಎಷ್ಟು ತಿಳಿದರೂ ಸಾಲದು ಪ್ರಿಯರೇ. ಆತನ ವಿಷಯವಾದ ಬಹಿರಂಗವಾದಂತ ಗುಪ್ತವಾದಂತ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ಆತನನ್ನು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಆತನಲ್ಲಿ ನಿತ್ಯ ಜೀವವಿದೆ. ಆತನಲ್ಲಿ ಆಶೀರ್ವಾದದ ನಿಧಿ ಒಡೆಯನು ಆತನು. ಆತನಲ್ಲಿ ನಂಬುವವರಿಗೆ ಎಂದಿಗೂ ಆಶಾಭಂಗವಾಗುವುದಿಲ್ಲ. ಆ ಕ್ರಿಸ್ತನನ್ನ ಧರಿಸಿಕೊಂಡವರು ಎಂದಿಗೂ ಲಜ್ಜೆಗೆ ಈಡಾಗುವುದಿಲ್ಲ. ದಾವೀದನು ಹೇಳುತ್ತಾನೆ 25ನೇ ಕೀರ್ತನೆಯಲ್ಲಿ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದಾನೆ. ಆ ಮನಸ್ಸು ಎಂಥದ್ದು? ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು. ಈ ಲೋಕದ ಮನಸ್ಸಲ್ಲ ಪ್ರಿಯರೇ. ನಮ್ಮನ್ನ ತ್ರೇಕತ್ವದಲ್ಲಿ ಉಂಟು ಮಾಡಿದಂತ ದೇವರು ನಮ್ಮ ಸ್ವರೂಪದಲ್ಲಿ ಉಂಟು ಮಾಡೋಣ ಎಂಬುದಾಗಿ ಹೇಳಿದಂತ ದೇವರು ಆತ್ಮ, ಶರೀರ ಪ್ರಾಣ ಆತ್ಮದ ವಿಷಯದಲ್ಲಿ ನೋಡುವಾಗ ಈ ಶರೀರ ಮಣ್ಣು ಮತ್ತು ಶರೀರದ ಮಾಂಸದಿಂದ ಉಂಟಾದ ಶರೀರದ ಆ ಅಂತರ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತ್ಮವು ನಮ್ಮಲ್ಲಿ ನೆಲೆಗೊಂಡಿರುವಂತದ್ದು ಪ್ರಿಯರೇ. ಆತನು ಒಡಂಬಡಿಕೆ ಮಾಡಿಕೊಡುವಾಗ ನಮ್ಮನ್ನು ಬಹಳ ಸ್ಪಷ್ಟವಾಗಿ ನಿಮ್ಮೊಟ್ಟಿಗೆ ಮಾಡಿಕೊಂಡಿದ್ದಾನೆ. ನಾವು ಸುಮ್ಮನೆ ರಕ್ಷಣೆ ಹೊಂದಿದವರಲ್ಲ ಪ್ರಿಯರೇ. ಆತನು ಜಗದುತ್ಪತ್ತಿ ಮೊದಲೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಮಕ್ಕಳು ಹಾಡಿದರು ಆತನ ನಿತ್ಯತ್ವದ ಬಗ್ಗೆ, ಆತನ ಆರಿಸಿಕೊಂಡ ವಿಷಯದ ಬಗ್ಗೆ, ಆತನ ರಕ್ತದ ಒಡಂಬಡಿಕೆಯ ವಿಷಯದಲ್ಲಿ ದೇವರ ಆತ್ಮನ ಕಾರ್ಯಗಳು ಪ್ರಿಯರೇ. ನಾವು ಎಷ್ಟೋ ಸಲ ಮಂದ ಬುದ್ಧಿ ಉಳ್ಳವರಾಗಿದ್ದೇವೆ. ನಾವು ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಿರಬೇಕು. ಲೋಕದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ, ಬೋಧಿಸುವ ವಿಷಯದಲ್ಲಿ ಅಲ್ಲ. ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಲಕ್ಷ್ಯ ಬಿಟ್ಟು ನೋಡುವರಾಗಿರಬೇಕು ಪ್ರಿಯರೇ. ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ 3ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವಪೇಷಿತನು ಮಹಾಯಾಜಕನು ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಲಕ್ಷ್ಯ ಬಿಟ್ಟು ನೋಡಬೇಕು ಎಂಬುದಾಗಿ. ಆತನ ಮುಂದೆ ಯಾವ ಉಪದೇಶವೂ ಇಲ್ಲ ಪ್ರಿಯರೇ. ಆತನನ್ನ ಬಹಿರಂಗವಾಗಿ ಪ್ರಕಟಿಸಬೇಕು. ನಾವು ಸಭೆಗೆ ಅಂಗಗಳಾಗಿದ್ದೇವೆ. ಸಭೆಗೆ ನಾವು ವಿಶ್ವಾಸಿಗಳಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾತಕ್ಕಾಗಿ? ಆತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ. ಆ ಸುವಾರ್ತೆ ಸಾರುವುದು ಸಭೆಯ ವಿಶ್ವಾಸಿಗಳ ಆ ಸ್ವಾರ್ಥದಿಂದ ಸಭೆ ಸಂಪಾದಿಸಿಕೊಂಡ ಸಭೆಗೋಸ್ಕರ ನಾವು ಏನ್ ಮಾಡ್ಬೇಕು? ನಾವು ಪ್ರಸಂಗ ಮಾಡುವುದಕ್ಕೂ ಎಚ್ಚೆತ್ತುಕೊಳ್ಳುವುದಕ್ಕೂ ಜ್ಞಾನ ವಿವೇಕದಿಂದ ಅಲ್ಲ ಪ್ರಿಯರೇ. ಆತನ ಕನಿಕರ ದಯೆ ಮನುಷ್ಯನ ಮೇಲೆ ಬಂದಿರುವಂಥದ್ದು. ನಾವು ಆತನ ಸುವಾರ್ತೆಯನ್ನು ಸಾರಬೇಕಾಗಿದೆ ಪ್ರಿಯರೇ. ನಾವು ಎಷ್ಟೋ ಚೆನ್ನಾಗಿ ನೋಡ್ತೇವೆ.
ನಮ್ಮೆಲ್ಲರ ದೋಷ ಫಲವನ್ನು ಆತನು ಯೆಹೋವನು ಅವನ ಮೇಲೆ ಹಾಕಿದನು. ಹಾಗಾಗಿ ಸರ್ವಶಕ್ತನಾದಂತ ದೇವರು ಆತನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಅಬ್ರಹಾಮನು ದಾರಿ ತಪ್ಪಿದನು. ಒಡಂಬಡಿಕೆ ಮುರಿಯುತ್ತಾನೆ. ಯಾರು ಸಾಯುತ್ತಾರೆ? ಆ ಒಡಂಬಡಿಕೆ 2000 ವರ್ಷಗಳ ಹಿಂದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸುಮ್ಮನೆ ಬರಲಿಲ್ಲ. ನಾನು ದೇವರು, ನಾನು ಹಾಗೆ ಮಾಡ್ತೀನಿ ಇಲ್ಲ, ಆತನ ಮಾತಿನ ಪ್ರಕಾರವಾಗಿ ಆತನು ಬಂದನು. ಬೇರೆ ನಮ್ಮನ್ನ ನಿಮ್ಮನ್ನ ನಿತ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕಾಗಿ ಒಬ್ಬನೇ ಸತ್ಯದೇವರಾದ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಈ ವಾಕ್ಯ ಇನ್ನು ಯಾರಿಗೂ ಲೋಕದಲ್ಲಿ ಅರ್ಥವಾಗಿಲ್ಲ. ಆ ಸತ್ಯದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಬೇರೆ. ಕೆಲವು ಹಳೆ ಒಡಂಬಡಿಕೆಯ ವಿಷಯದಲ್ಲಿ ನಾವು ನೋಡ್ತೇವೆ. ಯಾಕೆ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾವ ಮಾಡುತ್ತೇನೆ ಅಂದ್ರೆ, 12ನೇ ಅಧ್ಯಾಯ 13ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಬ್ರಹಾಮನೊಟ್ಟಿಗೆ ಒಂದು ಮಾತನ್ನ ಮಾತಾಡುತ್ತಾನೆ. ಓದೋಣ. ಬಹಳ ಶ್ರೇಷ್ಠವಾದಂತ ಹೊಸ ಒಡಂಬಡಿಕೆಯ ಜನರಿಗೋಸ್ಕರ ನಾನು ಮಾತಾಡುತ್ತಿದ್ದೇನೆ. ಬೇರೆ 12:3 ಆದಿಕಾಂಡನ ಬ್ರದರ್, ಆದಿಕಾಂಡ 12ನೇ ಅಧ್ಯಾಯ 13ನೊಟ್ಟಿಗೆ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡುತ್ತಾನೆ. ಬೇರೆ ಯೆಹೋವನು ಅಬ್ರಹಾಮನ ದೇಶವನ್ನು ಬಂಧವನ್ನು ಬಿಟ್ಟು ನಾನು ತುದಿಗೆ ಹೊರಟು ಹೋಗು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ದೇವರು ನಮ್ಮ ಸ್ತೋತ್ರವಾಗಲಿ ವಾಕ್ಯಕ್ಕಾಗಿ. ದೇವರು ಬಹಳ ನಮ್ಮ ಹೃದಯಗಳಲ್ಲಿ ಆತನು ಮಾತಾಡುವವನು, ಬಾಯಲ್ಲಿ ಅಲ್ಲ ಪ್ರೇರೆ. ವಾಕ್ಯ ಎಂಬುವನು ಇಲ್ಲಿ ಮಾತಾಡುವಂತವನು ಆಗಿದ್ದಾನೆ. ನಿನ್ನ ಮೂಲಕ ಎಲ್ಲಾ ಕುಲದವರಿಗೆ, ಅಂದ್ರೆ ಕುಟುಂಬದವರಿಗೆ, ಆ ಕುಟುಂಬ ಹೊಸ ಒಡಂಬಡಿಕೆಯ ಕುಟುಂಬವು ಒಳಗೊಂಡಿದೆ ಪ್ರೇರೆ. ಕುಟುಂಬದವರಿಗೆ ಏನಾಗುತ್ತದೆ? ಆಶೀರ್ವಾದ. ಆಶೀರ್ವಾದ ಯಾರಿಗೆ ಪಾಲಿದೆ? ನನಗೂ ನಿಮಗೂ ಸಂದೇಶ ಕೇಳಲು ಬಂದಂತ ನನ್ನ ಪ್ರಿಯ ಜನರೇ, ಆ ಒಡಂಬಡಿಕೆಯಲ್ಲಿ ನಿಮ್ಮ ಪಾಲಿದೆ, ನಿಮ್ಮ ಕುಟುಂಬದ ಪಾಲಿದೆ. ನೀವು ಸಂದೇಶವನ್ನ ಕೇಳುತ್ತೀರಿ. ನಿಮ್ಮ ಕುಟುಂಬ ಇನ್ನು ತಲೆಮಾರುಗಳು ಈ ಲೋಕವನ್ನ ಅನುಭವಿಸುವುದಕ್ಕೆ ಬಂದಾಗ ನೀವು ಈ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ಕೇಳುವುದಾದರೆ ನೀವು ಆಶೀರ್ವಾದ ನಿಗದಿಯಾಗುತ್ತೀರಿ ಪ್ರಿಯರೇ. 28:9 ನಾವು ನೋಡ್ತೇವೆ, ಜ್ಞಾನೋಕ್ತಿ, ಧರ್ಮೋಪದೇಶವನ್ನು ಕೇಳದವನ ಪ್ರಾರ್ಥನೆ ಅದು ವ್ಯರ್ಥ ಎಂಬುದಾಗಿ. ಸಂದೇಶ ಕೇಳ್ಬೇಕು. ಎಷ್ಟೋ ಜನ ಆಂಟೋನಿ ಡಿಸೋಜ ಬದಾವೆ, ಕ್ರಿಸ್ತನಲ್ಲಿ ಇದ್ದವರು ಮಾತ್ರ ಈ ಸಂದೇಶವನ್ನ ಕೇಳಬೇಕು. ನಾವು ಪ್ರಾರ್ಥಿಸುವುದಾದರೆ, ಬೇಡಿಕೊಳ್ಳುವುದಾದರೆ ದೇವರು ನಮ್ಮ ಮಾತುಗಳನ್ನ, ನಮ್ಮ ಆಲೋಚನೆ ಕೇಳ್ತಾನೆ ಪ್ರಿಯರೇ. ಅದು ನನ್ನ ಅನುಭವ ಪ್ರಿಯರೇ. ನನ್ನ ಕುಟುಂಬ ಇವತ್ತು ಆಶೀರ್ವದಿಸಲ್ಪಟ್ಟ ಕುಟುಂಬ. ಇವತ್ತು ಸಂದೇಶ ಕೊಡುವುದಕ್ಕೆ ಬರುವುದಾದರೆ ನನ್ನ ಜನ್ಮದಿನ ಇವತ್ತು. ನಾನು ಆಶೀರ್ವಾದ ನಿಧಿಯಾಗುವುದಕ್ಕೆ ಆತನು ಕರೆದಿದ್ದಾನೆ. ಎಷ್ಟೋ ಜನರು ವಾಕ್ಯದ ಮೇಲೆ ನಂಬಿಕೆ ಇಲ್ಲ, ತಮ್ಮ ಜ್ಞಾನ, ನಮ್ಮ ಶಕ್ತಿ, ಬಲದ ಮೇಲೆ ನಿಂತಿದ್ದಾರೆ, ಸೇವಕರ ಮೇಲೆ ಆತುಕೊಂಡಿದ್ದಾರೆ, ವಾಕ್ಯದ ಮೇಲಲ್ಲ. ವಾಕ್ಯ ಎಂಬುವನು ಯಾರು? ನಾನು ಮಾತಾಡ್ತಾ ಇದ್ದೀನಿ. ಆತನ ಸ್ವರೂಪ, ನನ್ನ ಗುರುತು, ಆತನ ಪರಿಚಯ, ಆತನ ಸ್ವರೂಪ. ಬೇರೆ ನಾವು ದೇವರ ದೃಷ್ಟಿಯನ್ನು ನೋಡಬೇಕಾದರೆ ದೇವರ ಸೃಷ್ಟಿಯನ್ನು ನೋಡಬೇಕು. ಆತನು ನಮ್ಮನ್ನ ಆತನ ಸ್ವರೂಪದಲ್ಲೇ ಉಂಟು ಮಾಡಿದ್ದಾನೆ. ಮನುಷ್ಯನನ್ನ 84 ಲಕ್ಷ ಜೀವಿಗಳಲ್ಲಿ ನಾನು ಕೆಲ್ಸಕ್ಕೆ ಬಾರ್ದಿದ್ದವನು, ನಾನು ಉಪಯೋಗಿದ್ದವನು, ನಾನು ಸಂದೇಶ ಕೊಡಕ್ ಬರಲ್ಲ, ನನ್ನಲ್ಲಿ ಆತ್ಮಿಕತೆ ಇಲ್ಲ ಪ್ರೇರಣೆ. ಕ್ರಿಸ್ತನು ನಮ್ಮನ್ನ ಮೊದಲಾಗಿ ಪ್ರೀತಿಸಿದ್ದರಿಂದ ನಾವು ಆತನಿಗೆ ಪ್ರೀತಿಸುವವರಾಗಿದ್ದೇವೆ. ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವುಗಳಲ್ಲಿ ಶ್ರೇಷ್ಠ ಯಾವುದು? ಪ್ರೀತಿ ಎಂಬುದಾಗಿ 13ನೇ ಅಧ್ಯಾಯ 13ನೇ ವಚನದಲ್ಲಿ 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ. ನೆಕ್ಸ್ಟ್ ನಾನು ನಂಬಿಕೆ, ನಿರೀಕ್ಷೆ, ಪ್ರೀತಿಯ ವಿಷಯದಲ್ಲಿ ಮಾತಾಡುವನಾಗಿದ್ದೇನೆ ಪ್ರಿಯರೇ. ನಾನು ಸಂದೇಶಗಳನ್ನು ಬದಲಾಯಿಸಿ ಬರುವನಾಗಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸದೆ ಆತನ ಸಂದೇಶವಾಗಲಿ, ಆತನ ವಾಕ್ಯ ಸಂದೇಶವನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ಅಂತ ಹೃದಯ ಆತನು ಮಾರ್ಪಡಿಸುವನಾಗಿದ್ದಾನೆ ಪ್ರಿಯರೇ.
ಹಾಗಾಗಿ ಯೇಸು ಕ್ರಿಸ್ತನು ಕೊಯ್ದುಕೊಂಡಂತಹ ಒಡಂಬಡಿಕೆ ದೇವರು ಮಾಡಿಕೊಂಡದ್ದಲ್ಲ, ಮನುಷ್ಯರು ತಪ್ಪಿ ಹೋದನು ಎಂಬುದಾಗಿ ಆತನಿಗೆ ಮೊದಲೇ ತಿಳಿದಿತ್ತು. ಮನುಷ್ಯರು ಆದಾಮ್ಯವರನ್ನು ಏನ್ ಮಾಡಿದ? ಆ ತೋಟದಿಂದ, ಅಂದ್ರೆ ದೇವರ ಮನೆಯಿಂದಾನೇ ಹೊರಗೆ ಹಾಕಿದಾನೆ. ನಾವು ಸಹಿತ ಪಾಪಿಷ್ಟರು, ವ್ಯಭಿಚಾರಿಗಳು, ಲೋಭಿಗಳು, ಕುಡುಕರು, ಬೈಯುವರು, ತುಳಿದುಕೊಳ್ಳುವವರು, ಕುಡುಕರು ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅಲ್ವಾ? 1 ಕೊರಿಂಥಿ 6ನೇ ಅಧ್ಯಾಯದಲ್ಲಿ ನಾವು ಕೆಳಗಿನ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥಿ ಪ್ರಕಟಣೆ 1:21-8 ಬರೆಯಲ್ಪಟ್ಟಿದೆ, ಯಾರು ಪರಲೋಕಕ್ಕೆ ಹೋಗಲ್ಲ. ಈ ಲೋಕದ ರೀತಿ ಪರಲೋಕ ಅಲ್ಲ ಪ್ರಿಯರೇ. ಸತ್ಯ ದೇವರನ್ನ ನಾವು ಸಂಧಿಸುವುದಕ್ಕೆ ಹೋಗುವಾಗ ಆತನು ಮನಸ್ಸು ಬೇಕು. ದಾವೀದನು 25ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ಯೆಹೋವನೇ ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ಯೆಹೋವನೇ ನನಗೆ ಆಶಾಭಂಗ ಪಡಿಸಬೇಡ. 25ನೇ ಕೀರ್ತನೆ 1ನೇ ವಚನದಲ್ಲಿ. ಯಾಕೆ? ದೇವರಲ್ಲಿದ್ದಂತ ಮನಸ್ಸು. 13ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರೇ ಸಾಕ್ಷಿ ಹೇಳ್ತಾನೆ, ಇವನು ನನ್ನ ಹೃದಯಕ್ಕೆ ಮೆಚ್ಚುವಂತ ವ್ಯಕ್ತಿಯಾಗಿದ್ದಾನೆ. ಓದಿ ಸಿಸ್ಟರ್, 13ನೇ ಅಧ್ಯಾಯ 22ನೇ ವಚನ. ಅಪೋಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನ. ದಾವೀದನ ಬಗ್ಗೆ ದೇವಸೇವಕರು ಹಾಡನ್ನು ಹೇಳಿದ್ರು 62ನೇ ಕೀರ್ತನೆಗೆ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವನ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲಾ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ದೇವನಾಮ ಸ್ತೋತ್ರವಾಗಲಿ ಪ್ರಿಯರೇ. ಇವತ್ತು ಲೋಕಕ್ಕಾಗಲಿ, ಸೇವಕರಿಗಾಗಲಿ, ದೇವಜನರಿಗೆ ನಾವು ಇಷ್ಟ ಆಗುವುದಲ್ಲ. ನಾವು ದೇವರಿಗೆ ಇಷ್ಟವುಳ್ಳವರಾಗಬೇಕು. ನಮ್ಮ ಪ್ರಸಂಗ ಆತನ ಚಿತ್ತಾನುಸಾರವಾಗಿ ಆಗಬೇಕು. ಆತನ ಚಿತ್ತ ಏನು ಹೇಳುತ್ತದೆ ಅದರೊಳಗೇ ನಾವು ನಡೆಯುವರಾಗಿರಬೇಕು. ದಾವೀದನು ಹೇಳ್ತಾನೆ, ನನಗೆ ಆಶಾಭಂಗ ಪಡಿಸಬೇಡ, ಅಂದ್ರೆ ನಾಚಿಕೆ ಪಡಿಸಬೇಡ. ನಾನು ಸಂದೇಶಕ್ಕೆ ಬರ್ಬೇಕಾದ್ರೆ ವಾರವೆಲ್ಲ ಆತನ ಮುಂದೆ ತಗ್ಗಿಸಿ, ದೇವರೇ ನನ್ನ ಜನರ ಮುಂದೆ ನನ್ನನ್ನು ಅವಮಾನ ಪಡಿಸಬೇಡ. ಅರಸನಾದಂತ ದಾವೀದನು ಬಹಳ ಹೃದಯಕ್ಕೆ ಸಾಕ್ಷಿ ಉಳ್ಳಂತ ದಾವೀದನ ವಿಷಯದಲ್ಲಿ ನೋಡುವಾಗ ಏನು ಕೊರತೆ ಇಲ್ಲ. ಈ ದೇಹ ಮಣ್ಣಿಗೆ ಮಣ್ಣಾಗಿ ಹೋಗುವುದು, ದೇವರು ಬರಿಪಾಲಿಸಿದ ಆತ್ಮ ದೇವರ ಬಳಿಗೆ ಹೋಗುವುದು. ಬೇರೆ ನನ್ನ ಉಸಿರು ನಿಂತೋಗಿತ್ತು, ಆದ್ರೆ ದೇವರು ನನ್ನ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನನಗೆ ಇನ್ನೊಂದು ಅವಕಾಶ. ಇವತ್ತು ನನ್ನ ಜನ್ಮದಿನ. ನನ್ನ ಕುಟುಂಬ ದೇವರ ಮುಂದೆ ಏನೂ ಅಲ್ಲ, ಲೋಕದ ಮುಂದೆ ಏನೂ ಅಲ್ಲ, ಆದ್ರೂ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅಂತ ಕುಟುಂಬ ನೀವು ಆಗಿರಬೇಕು. ದಾವೀದನು ಹೇಳ್ತಾನೆ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಆ ಮನಸ್ಸು ಯಾರದು? ಈ ಲೋಕದ ಮನಸ್ಸಲ್ಲ, ದೇವರ ದೈವಿಕ ಮನಸ್ಸು. ನಾವು ದೇವರು ಕೊಟ್ಟ ಮುಖವನ್ನು ಮರೆಮಾಚಿದ್ದೇವೆ, ದೇವರ ಕೊಟ್ಟಂತ ಆಲೋಚನೆಯನ್ನು ಮರೆಮಾಚಿದ್ದೇವೆ. ದೇವರ ಲೋಕಕ್ಕೆ ನಮಗೆ ಬೇಕಾದಂತ ಮುಖವನ್ನ ಗೊತ್ತುಪಡಿಸುತ್ತಿದ್ದೇವೆ ಪ್ರಿಯರೇ. ಲೋಕದ ಮುಂದೆ ನಾವು ಒಳ್ಳೆಯವರೆಂದು ಹೇಳಿಕೊಳ್ಳುವರಾಗಿದ್ದೇವೆ, ದೇವರ ಮುಂದೆ ಬಹಿರಂಗ ಎಲ್ಲವೂ ಆಗಿದೆ. ಮನುಷ್ಯನ ನಡತೆ ಆತನ ದೃಷ್ಟಿಯಲ್ಲಿ ಏನು ಒಳ್ಳೆಯದು ಎಂಬುದಾಗಿ, ಆದ್ರೆ ದೇವರಿಗೆ ಭಯಂಕರ ಬಹಿರಂಗವಾಗಿದೆ. ಅದನ್ನು ಯೆಹೋವನಿಗೆ ನಮ್ಮ ಹೃದಯ ಆಲೋಚನೆ ದೀಪವಾಗಿದೆ, ಆತನಿಗೆ ಗೋಚರಿಸ್ತದೆ. ಪ್ರಿಯರೇ, ಆತನ ಒಡಂಬಡಿಕೆಯನ್ನು ಮಾಡಿಕೊಂಡಂತೂ ನಾವು ನೋಡ್ತೇವೆ. ಈಗ ಆದಿಕಾಂಡ 15ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ ಸಿಸ್ಟರ್. ನನಗೆ 10 ನಿಮಿಷ ಟೈಮ್ ಇದೆ, ಇನ್ನು ಅಲ್ಲ 1 5 ನಿಮಿಷ ಇದೆ, ಸಂದೇಶ ಮುಗಿಸ್ಬಿಡ್ತೀನಿ. 2 ನಿಮಿಷ ಇದೆ, 15 16. ನೀನ್ 15:16. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು, ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ದೇವರಿಗೆ ಗೊತ್ತು ಮನುಷ್ಯನು ಪಾಪ ಮಾಡುತ್ತಾನೆ ಎಂಬುದಾಗಿ. ಅಮೋರಿಯರು ನಾವು ಹದ್ದುಗಳು ಎಂಬುದಾಗಿ, ಅಬ್ರಹಾಮನು ಓಡಿಸಿದನು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಅದು ಅನ್ಯರಿಗೆ ಸೂಚನೆಕ್ಕಾದಂಥದ್ದು. ಅಬ್ರಹಾಮನು ಮಧ್ಯೆ ಹಾದು ಹೋಗಿದ್ದಾನೆ. ಆ ಕೆಂಡ ಪ್ರಾಣಿಗಳ ಬಲಿಯ ಆ ಕಡೆ ಈ ಕಡೆ ಇಟ್ಟಂತ ಪ್ರಾಣಿಗಳ ಮಧ್ಯೆ ನನ್ನ ಕರ್ತನಾದ ಯೇಸು ಕ್ರಿಸ್ತನೇ ಆತನು ಹಾದು ಹೋದನು. ಅಬ್ರಹಾಮನು ಹಾದು ಹೋಗದಿದ್ದರೆ ಅಬ್ರಹಾಮನು ಸಾಯುತ್ತಿರಲಿಲ್ಲ. ಆತನು ಹಾದು ಹೋಗಿದ್ರೆ ಆತನ ವಿಷಯದಲ್ಲಿ, ಆತನ ಸಂತತಿ ವಿಷಯದಲ್ಲಿ
ಆಗುತ್ತಿಲ್ಲ, ಒಡಂಬಡಿಕೆ ಮಾಡಿ. ಹೀಗಾಗಿ ದೇವರು ಆತನ ಮುಟ್ಟಿಗೆ ಒಡಂಬಡಿಕೆ ಮಾಡಿ 18ನೇ ವಚನವನ್ನು ಓದಿ ಮುಗಿಸೋಣ ಸಿಸ್ಟರ್. 18ನೇ ವಚನ, ಟೈಮ್ ಆಯ್ತು. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೆಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ದೇವನಾಮ ಸ್ತೋತ್ರವಾಗಲಿ ಈ ವಾಕ್ಯಕ್ಕಾಗಿ. ಇನ್ನು ಮಕ್ಕಳೇ ಹುಟ್ಟದಂತಹ ಅಬ್ರಹಾಮನಿಗೆ ದೇವರು ಹೇಳಿದನು, ಆತನ ಸಂತತಿ ವಿಷಯದಲ್ಲಿ ಆತನ ಮುಂದೆ ನಡೆಯುವಂತ ತಲೆಮಾರು 4 ತಲೆಮಾರರು ಐಗುಪ್ತದಲ್ಲಿ ಅವರು ದಾಸರಾಗಿ ಹೋದರು. ಆದರೆ 2ನೇ 4ನೇ ಸಂತತಿ ಅಲ್ಲಿ ಅವರಿಗೆ ರಾಜ್ಯ ಆತಿಥ್ಯ ಇತ್ತು ಪ್ರಿಯರೇ. ಅವರು ದಾಸರಾಗಿ ಹೋಗ್ಲಿಲ್ಲ. ಯೂಸುಫನ ಜೀವಿತದಲ್ಲಿ ನಾವು ನೋಡ್ತೇವೆ, ಆತನು ಐಗುಪ್ತದಲ್ಲಿ ಸರ್ವಾಧಿಕಾರಿ ಆದನು ಎಂಬುದಾಗಿ ನೋಡ್ತೇವೆ. ಅವರಿಗೆ ಒಳ್ಳೆಯ ಸ್ವಾಗತ, ಒಳ್ಳೆಯ ಸಂಗತಿಗಳು ಅಲ್ಲಿ ನೋಡಿದ ಸನ್ಮಾನಗಳು ನೋಡುತ್ತೇವೆ ಪ್ರಿಯರೇ. ನಿಜವಾಗ್ಲೂ ನನಗೆ ಯೂಸುಫನ ಜೀವಿತದ ವಿಷಯದಲ್ಲಿ ನೋಡುವಾಗ ಆತನೊಬ್ಬ ಕೃಷಿ ಮಂತ್ರಿ ಎಂಬುದಾಗಿ ಹೇಳಬಹುದು. ಆಹಾರ ಸಂಗ್ರಹಣೆ ಮಾಡುವಂಥದ್ದು ಪ್ರಿಯರೇ. ಪಂಚವಾರ್ಷಿಕ ಯೋಜನೆಯಲ್ಲಿ ಆ ಆಹಾರ ಸಂಗ್ರಹಣೆ ಮಾಡುವಂತಹ ಅಕ್ಕಿ ಇವತ್ತು ಅನ್ನಭಾಗ್ಯಕ್ಕೆ ಬರ್ತಿದೆ ಪ್ರಿಯರೇ. ನೀವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಎಲ್ಲ ದೇವರ ಆಲೋಚನೆಗಳು ಪ್ರಿಯರೇ. ಹಾಗಾಗಿ ಯೂಸುಫನನ್ನ ದೇವರು ಸರ್ವಾಧಿಕಾರಿಯಾಗಿ ಮಾಡಿ ಆತನ ಕೃಷಿ ಮಂತ್ರಿ ಪ್ರಿಯರೇ, ಕೃಷಿ ಮಂತ್ರಿ. ಆತನ ವಿಷಯದಲ್ಲಿ ನಾನು ಇನ್ನೂ ಕೆಲವೊಮ್ಮೆ ಮಾತಾಡುವನಾಗಿದ್ದೇನೆ. ಆತನನ್ನು ಗಮನಿಸ್ಬೇಕು ನಾವು ವಾಕ್ಯವನ್ನ ನೋಡುವಾಗ ಪ್ರಿಯರೇ. ಹಾಗಾಗಿ 18ನೇ ವಚನ, ಇನ್ನು ಮಕ್ಕಳೇ ಹುಟ್ಟದೇ ಇರುವಂತಹ ಅಬ್ರಹಾಮನಿಗೆ ದೇವರು ಏನ್ ಹೇಳಿದನು, ಸರ್ವಶಕ್ತನಾದ ದೇವರ ಪ್ರೀತಿಯನ್ನು ನಾವು ನೋಡಬೇಕಾಗಿದೆ ಪ್ರಿಯರೇ. ಆತನು ಮಾಡಿದಂತ ವಾಗ್ದಾನಗಳನ್ನ, ಅವನು ತಕ್ಕ ಕಾಲ ಈ ಲೋಕಕ್ಕೆ ಬಂದು ವಿಮೋಚಕನಾಗಿ ಆ ಶಿಲುಬೆಯ ಮರಣವನ್ನ ಅನುಭವಿಸಿ ನಮ್ಮನ್ನ ಆ ಪಾಪದ ಬಂಧನದಿಂದ ಬಿಡಿಸಿದ್ದಾನೆ, ದಾಸೋತ್ತದಿಂದ ಬಿಡಿಸಿದ್ದಾನೆ. ನೀವು ಯೋಗ್ಯರಾಗಿ ಆರಾಧಿಸುವುದಕ್ಕೆ ಆತನು ಘನವುಳ್ಳ ದೇವರಾಗಿದ್ದಾನೆ ಪ್ರಿಯರೇ. ಆತನ ವಿಷಯದಲ್ಲಿ ಎಷ್ಟು ಮಾತಾಡಿದ್ರು ಸಾಲದು ಪ್ರಿಯರೇ. ಯಾಕಂದ್ರೆ ನನ್ನ ವಿಷಯದಲ್ಲಿ ಇನ್ನೂ ಅನೇಕ ಸಂಗತಿಗಳಿದೆ. ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಸಾಧ್ಯವಾದ್ರೆ ಮಾತಾಡ್ತೀನಿ ಪ್ರಿಯರೇ. ಆ ಮರಣದ ಒಡಂಬಡಿಕೆ ನೆನಪು ಮಾಡಿಕೊಳ್ಳುವುದಕ್ಕೆ ನಾವು ಕರ್ತನ ಮೇಜಿನಾಗಿ ಬರ್ತಿದ್ದೇವೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದಂತ ದೇವರು ಅನೇಕ ಒಡಂಬಡಿಕೆ ಇದೆ. ಆ ಒಡಂಬಡಿಕೆ ವಿಷಯದಲ್ಲಿ ಮಾತಾಡಬೇಕು. ಆ ರಕ್ತದ ವಿಷಯದಲ್ಲಿ, ಒಡಂಬಡಿಕೆಯ ವಿಷಯದಲ್ಲಿ ನನ್ನ ಕರ್ತನಾದ ದೇವರು ತನ್ನ ಆಪ್ತ ಮಿತ್ರ ಸ್ನೇಹಿತನೆಂಬುದಾಗಿ ನಂಬಿಕೆಗೆ ಅರ್ಹನಾದಂತ ಅಬ್ರಹಾಮನೊಟ್ಟಿಗೆ ಆತನು ಒಡಂಬಡಿಕೆ ಮಾಡಿಕೊಂಡನು ಪ್ರಿಯರೇ. ಆ ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡ ಆಶೀರ್ವಾದದಲ್ಲಿ ನೀವು ಪಾಲಾಗಿದ್ದೇವೆ ಪ್ರಿಯರೇ. ಈ ವಚನಗಳನ್ನು ನಿಮ್ಮ ಮನೆಗಳಲ್ಲಿ ಹೋಗಿ ಓದ್ರಿ. ನಿಮ್ಗೆ ಅರ್ಥ ಆಗದಿದ್ರೆ ಸಂದೇಶವನ್ನ ಕೇಳ್ರಿ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಆಲೋಚನೆಗಳು. ನಾವು ಹಳೆ ಒಡಂಬಡಿಕೆಯ ಕೈಗೊಂಡಂತ ಎಲ್ಲಾ ಕಾರ್ಯಗಳನ್ನು ಆತನು ಹೊಸ ಒಡಂಬಡಿಕೆಯಲ್ಲಿ ಮಾಡಿದ್ದಾನೆ ಪ್ರಿಯರೇ. ಸುಮಾರು 17 ಕುಟುಂಬ ನಮ್ಮ ಮಧ್ಯೆ ನನ್ನ ಸಂದೇಶವನ್ನು ಕೇಳೋದಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ವಾಕ್ಯ ಸಂದೇಶ ಓದಂತ ಶ್ರೀ ಸಿಸ್ಟರ್ ತಾಯಿ ಮಂಜುಳಾ ಜಾಕಬ್, ನಾವು ನೋಡಿಲ್ಲ ಅವ್ರನ್ನ, ಹೇಗಿದಾರ ಏನು, ಅವರು ಮುಪ್ಪಿನಲ್ಲಿ ಇರ್ಬೋದು ಎಂಬುದಾಗಿ ಅವರ ಧ್ವನಿಯನ್ನು ಕೇಳಿದಾಗ ನನಗೆ ಅನಿಸ್ತಾ ಇದೆ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ. ಅನೇಕರು ಜೂಮ್ನಲ್ಲಿ ಬಂದು ವಾಕ್ಯವನ್ನು ಓದುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ಪ್ರಿಯರೇ. ನಾವು ಈ ಲೋಕದಲ್ಲಿ ಏನು ತಿಳಿದ್ರು ವ್ಯರ್ಥ. ನಮ್ಮ ಆತ್ಮ ದೇವರ ಬಳಿ ಹೋದಾಗ ನೀನು ಏನು ತಂದಿದ್ದೆ ಎಂಬುದಾಗಿ ಕೇಳುವುದಾದರೆ ಪ್ರಿಯರೇ, ನಾನು ಸ್ವರ್ಗಕ್ಕೆ ಹೋಗಿ ನನ್ನ ಕುಟುಂಬ ನರಕಕ್ಕೆ ಹೋದರೆ, ಅಪ್ಪ ನನಗೆ ಈ ಸತ್ಯ ಹೇಳಲಿಲ್ಲ, ಅಯ್ಯ ನನಗೆ ಈ ಸತ್ಯ ಹೇಳಲಿಲ್ಲ ಎಂಬುದಾಗಿ ಬೇಡ. ದೇವರ ಕನಿಕರ, ದೇವರ ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳೋಣ. ಆತನೊಟ್ಟಿಗೆ ನನ್ನ ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದಲ್ಲಿ ನನಗೆ ವಾಕ್ಯ ಸಂಗೀತ ನನ್ನ ಹೃದಯಕ್ಕೆ, ನನ್ನ ಕುಟುಂಬಕ್ಕೆ ಬಹಳ ಸಂತೋಷವಾಗಿದೆ. ದೇವರು ನಮ್ಮನ್ನ ಈ ರೀತಿ ಕರೆದಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ. ಈ ಅಲ್ಪನು ಗಣನೆ ವಾಕ್ಯ ಹೇಳುವುದಕ್ಕೆ ಬರದೇ ಇರುವಂತ ಒಬ್ಬ ದಾಸನು ನಾನು. ಯಾವ ಯೋಗ್ಯತೆ ಇಲ್ಲ, ಪಾಪಿಗಳಲ್ಲೇ ನಾನು ಮೊದಲನೇ ಪಾಪಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಅನೇಕ ಪಾಪಗಳು ದಾವಿದನಲ್ಲಿದ್ದರೆ ದೇವರು ಆತನ ಮುಂದೆ ಕ್ಷಮಾಪಣೆ ಕೇಳಿದಾಗ ದೇವರು ನಮ್ಮನ್ನ ಕನಿಕರಿಸಿ ಆತನನ್ನ ನಮ್ಮನ್ನ ಅಂಗೀಕರಿಸುವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಈ ವಾಕ್ಯ ನಿಮ್ಮನ್ನ ಆಶೀರ್ವದಿಸಲಿ.